ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ ನಲ್ಲಿ ಯಾರು ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ, ಅದು ಯಾರೇ ಇರಬಹುದು ಅಂತ ನೋಡೋಣ. ಇಲ್ಲಿ ಯಾರಿಂದನೋ ನೀವು ದೂರ ಆಗಿರ್ತೀರಾ. ಏನೋ ಆ ಟೈಮ್ನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ, ಅಥವಾ ಅವ್ರಿಗೆ ಡಿಸಿಷನ್ ತಗೊಳಕ್ಕಾಗದೆ ನಿಮ್ಮಿಂದ ದೂರ ಆಗಿರ್ತಾರೆ. ಟೈಮ್ ಸರಿಯಾಗಿರಲ್ಲ. ಈಗ ಯಾಕೋ ನಿಮ್ಮ ನೆನಪಾಗ್ತಾ ಇದೆ, ಮತ್ತೆ ಮಾತಾಡಬೇಕು, ನಿಮ್ಮನ್ನ ಭೇಟಿ ಆಗಬೇಕು ಅನ್ನಿಸ್ತಿದೆ. ನಿಮ್ಮ ವ್ಯಕ್ತಿತ್ವನ ಮರೆಯೋಕ್ಕಾಗ್ತಿಲ್ಲ ಅನ್ಸಿರಬಹುದು. ಈಗ ಮನಸ್ಸಿಗೆ ಜ್ಞಾನೋದಯ ಆಗಿದೆ ಅನ್ಕೋತೀನಿ. ಅಂಥವ್ರಿಗೆ ಈ ರೀಡಿಂಗ್ ಆಗಿರುತ್ತೆ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬಾ ಧನ್ಯವಾದಗಳು. ಈಗ ಏನ್ ಬರುತ್ತೆ ನೋಡೋಣ. ಅವ್ರು ಯಾಕೆ ಭೇಟಿ ಮಾಡಬೇಕು ಅನ್ಕೊಂಡಿದ್ದಾರೆ? ಕಮಿಟ್ಮೆಂಟ್, ವಾವ್. ಫರ್ಗಿವ್ನೆಸ್ ನೋಡಿ, ಮತ್ತೊಂದು ಯೂನಿಟಿ. ಬಾಟಮ್ನಲ್ಲಿ ಏನಿದೆ ನೋಡೋಣ. ಎಂಪತಿ. ನೀವು ನಿಮ್ಮ ವ್ಯಕ್ತಿತ್ವ ಇಷ್ಟ ಆಗ್ತಾ ಇದೆ ಅವ್ರಿಗೆ ಅಂತ ಹೇಳಿದೆ ನಾನು. ಸ್ವಲ್ಪ ತಡವಾಗಿ ನಿಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಹಾಗೆ ನಿಮ್ಗೇನೋ ಕಮಿಟ್ಮೆಂಟ್ ಕೊಡಬೇಕು ಅನ್ನೋದಿದೆ. ಫರ್ಗಿವ್ನೆಸ್ ಟು ಆಕ್ಟಿವೇಟ್ ದಿ ಪವರ್ ಆಫ್ ಲವ್ ಇನ್ ಆರ್ಡರ್ ಟು ರಿಲೀಸ್ ಪಾಸ್ಟ್ ಹರ್ಟ್ಸ್. ಹಿಂದೆ ಏನೇನೋ ನೀವು ಜಗಳ ಮಾಡ್ಕೊಂಡಿರ್ಬೋದು, ಒಬ್ರಿಗೊಬ್ರಿಗೆ ಹರ್ಟ್ ಮಾಡ್ಕೊಂಡಿರ್ಬೋದು, ಆದ್ರೆ ಈಗ ಅದನ್ನೆಲ್ಲ ಮರೆತು ಮತ್ತೆ ಅವರು ನಿಮ್ಮನ್ನ ಭೇಟಿ ಮಾಡಕ್ಕೆ ಬರ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಮತ್ತೆ ಒಟ್ಟಿಗಿರ್ಬೇಕು, ಚೆನ್ನಾಗಿರ್ಬೇಕು ಅನ್ನೋ ಒಂದು ಭಾವನೆ ಕಾಣ್ತಾ ಇದೆ ಇಲ್ಲಿ. ಇದಕ್ಕೆ ಟ್ಯಾರೋ ಕಾರ್ಡ್ಸ್ ಇಂದ ಏನ್ ಬರುತ್ತೆ ನೋಡೋಣ. ದಿ ವರ್ಲ್ಡ್ ಕಾರ್ಡ್, ದಿ ಸನ್, ಮತ್ತೊಂದು ಜಡ್ಜ್ಮೆಂಟ್, ಡೆತ್ ಕಾರ್ಡ್, ಹಾಗೆ ಮೂನ್ ಬರ್ತಾ ಇದೆ. ಸನ್, ಮೂನ್ ಎಲ್ಲ ಬಂದ್ಬಿಟ್ಟಿದ್ದಾರೆ ನೋಡಿ. 10 ಆಫ್ ಕಪ್ಸ್. ಇಲ್ಲೊಂದು ಕಂಪ್ಲೀಷನ್ ಇದೆ. ಕಮಿಟ್ಮೆಂಟ್ ಅಂದಾಗ ಕಂಪ್ಲೀಷನ್ ಇರುತ್ತೆ. ಇಷ್ಟು ದಿನ ನಿಮ್ ಬಗ್ಗೆ ಯೋಚನೆ ಮಾಡಿದ್ದಾರೆ ಅವರು. ಇದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ನಿಮ್ಮ ಹತ್ರ ಅನ್ನೋ ಯೋಚನೆ ಇದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲಿ ಯಾವುದೋ ಕಾರಣಕ್ಕಿರಬಹುದು. ನಿಮ್ಮಿಬ್ಬರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗೆ ಮೂರನೇವರು ಕಾರಣ ಇರಬಹುದು. ಮತ್ತೆ ಅಪ್ರೋಚ್ ಮಾಡಬೇಕು ನಿಮ್ಮನ್ನ ಅನ್ನೋದಿದೆ ಇಲ್ಲಿ. ಯಾವುದೋ ಆವೇಶದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಂದ ದೂರ ಆಗಿದ್ದೀರಾ. ಆದ್ರೆ ದೂರ ಆದ್ಮೇಲೆ ಅವರಲ್ಲಿ ತುಂಬಾ ಯೋಚನೆಗಳಿದೆ. ನಿಮ್ಮನ್ನ ಜಡ್ಜ್ ಮಾಡಿದೆ ಮನಸ್ಸು. ಯಾವುದೇ ಪಾಸ್ಟ್ ಹರ್ಟ್ಸ್ ಇರಬಹುದು. ಈಗ ಅದನ್ನೆಲ್ಲ ಮರ್ತಿದ್ದಾರೆ ಅವರು ಅನ್ನಿಸ್ತಾ ಇದೆ. ಇಲ್ಲೊಂದು ಸ್ಪೇಸ್ ಇತ್ತು, ಸೈಲೆನ್ಸ್ ಇತ್ತು. ಆ ಟೈಮಲ್ಲಿ ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನಿಸ್ತಾ ಇದೆ ಇಲ್ಲಿ. ಸ್ಟೆಬಿಲಿಟಿ ಬಂದಿದೆ, ಹಾಗೆ ನಿಮ್ಮ ಮೇಲೆ ನಂಬಿಕೆನೂ ಇದೆ ಇಲ್ಲಿ. ಇಷ್ಟು ದಿನ ಸಪ್ರೆಸ್ ಮಾಡ್ಕೊಂಡಿದ್ದ ಆ ಭಾವನೆಗಳನ್ನ ಮತ್ತೆ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ನಿಮ್ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತಾ ಅನ್ನೋ ಒಂದು ಡೌಟ್ ಇದೆ ಇಲ್ಲಿ. ನಿಮ್ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ ಅಂತ ಅನ್ಕೊಂಡಿದ್ದಾರೆ. ನೀವು ಅವರನ್ನ ಇನ್ನೂ ಮರ್ತಿಲ್ಲ ಅನ್ನೋ ನಂಬಿಕೆ ಇದೆ. ಯಾಕೆಂತಂದ್ರೆ ನೀವು ಅವರನ್ನ ಪ್ರೀತಿಯಿಂದ ನೋಡ್ಕೋತಾ ಇದ್ದಿದ್ದು, ನಿಮ್ಮ ಬಿಹೇವಿಯರು ಎಲ್ಲ ನೆನಪಿದೆ ಅವ್ರಿಗೆ. ನಿಮ್ಗೆ ಅವ್ರ ಮೇಲೆ ಇಷ್ಟ ಇದೆ ಅನ್ನೋದು ಗೊತ್ತಿದೆ. ಹಾಗಾಗಿ ಇಷ್ಟು ದಿನದ ನಂತರ ನಿಮ್ಮನ್ನ ನೆನಪಿಸ್ಕೊಂಡು ಮತ್ತೆ ಭೇಟಿಯಾಗೋಕ್ ಬರ್ತಾ ಇದ್ದಾರೆ. ಆ ಒಂದು ಎನರ್ಜಿ ಇಲ್ಲಿ ಕಾಣ್ತಾ ಇದೆ. ಇದು ಕಮಿಟ್ಮೆಂಟ್ ಆಗಿರಬಹುದು. ಇದಕ್ಕೆ ಯೂನಿವರ್ಸ್ ಇಂದ ಏನ್ ಬರುತ್ತೆ ನೋಡೋಣ. Clinging to the past, comparison, ordinariness, the rebel, ಮತ್ತೊಂದು ಐಸೋಲೇಷನ್, ಇಂಟಿಗ್ರೇಷನ್, ಯೂನಿಟಿ, ಆ ಥರ ಬರ್ತಾ ಇದೆ ನಿಮಗೆ. ಮತ್ತೆ ಇಲ್ಲಿ ಯೂನಿಯನ್ ಇದೆ ಅನ್ನಿಸ್ತಾ ಇದೆ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಂತ ಹೇಳಿದೆ.
ಇಲ್ಲಿ ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗೆ ಮೂರನೆಯವರು ಕಾರಣ ಇರಬಹುದು. ಅದರಿಂದ ಇಬ್ರು ದೂರ ಆಗಿದ್ರಿ ಅನ್ನೋದು ಇದೆ. ಇಷ್ಟು ದಿನ ಮಾನಸಿಕವಾಗಿ ನೆಮ್ಮದಿ ಇಲ್ಲ ಅನ್ನೋದು ಇದೆ. ತುಂಬಾ ಯೋಚನೆಗಳಿತ್ತು, ಮನಸ್ಸು ಜಡ್ಜ್ ಮಾಡ್ತಾ ಇತ್ತು. ಇಷ್ಟಪಟ್ಟ ವ್ಯಕ್ತಿ ದೂರ ಆದಾಗ ತುಂಬಾ ಯೋಚನೆ ಆಗುತ್ತೆ. ಹೌದು, ಇದು ಯಾಕೆ ನಡೀತು ಅಂದಾಗ ಇಲ್ಲಿ ಅನುಮಾನಗಳೇ ಮುಖ್ಯ ಕಾರಣ ಅನಿಸ್ತಾ ಇದೆ. ಇಲ್ಲಿ ಇಬ್ರಲ್ಲೂ ಅನುಮಾನಗಳಿತ್ತು, ಒಬ್ರಿಗೊಬ್ರಿಗೆ ಹರ್ಟ್ ಮಾಡ್ಕೊಂಡಿದ್ದೀರಾ ಅನ್ನೋದು ಇದೆ. ಈಗ ಇಲ್ಲಿ ಫರ್ಗಿವ್ನೆಸ್ ಎನರ್ಜಿ ಬರ್ತಾ ಇದೆ. ಒಬ್ರಿಗೊಬ್ರಿಗೆ ಮರ್ತಿದ್ದೀರಾ, ಕ್ಷಮಿಸ್ತಾ ಇದ್ದೀರಾ ಒಬ್ರನ್ನೊಬ್ರು ಫರ್ಗಿವ್ ಮಾಡಿದಾಗನೇ ಆ ಒಂದು ಫ್ರೆಂಡ್ಶಿಪ್ ಆಗ್ಲಿ ಸಂಬಂಧಗಳಾಗ್ಲಿ ಮುಂದುವರಿಯುತ್ತೆ, ಸಂತೋಷ ಇರುತ್ತೆ. ಈಗ ಇಲ್ಲೊಂದು ಫರ್ಗಿವ್ನೆಸ್ ಎನರ್ಜಿ ಕಾಣ್ತಾ ಇದೆ. ಆದ್ರಿಂದ ನಿಮ್ಮ ಈ ಸಂಬಂಧ ಮುಂದುವರಿಯುತ್ತೆ ಅನ್ನಿಸ್ತಾ ಇದೆ. ಇದಕ್ಕೆ ಮತ್ತೆ ಏನ್ ಬರುತ್ತೆ ನೋಡೋಣ. ಯಾಕೆ ನಿಮ್ಮನ್ನ ಅವರು ಭೇಟಿಯ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ನೋಡೋಣ. ಏಸ್ ಆಫ್ ಕಪ್ಸ್, ತುಂಬಾ ನೆನಪುಗಳಿದೆ, ತುಂಬಾ ಭಾವನೆಗಳಿದೆ. ನೈಟ್ ಆಫ್ ಕಾಯಿನ್ಸ್, ಇಲ್ಲಿ ಹೇರೋಫೆಂಟ್, ಹಾಗೆ 4 ಆಫ್ ಕಾಯಿನ್ಸ್ ಇದೆ. ಮತ್ತೊಂದು 6 ಆಫ್ ಕಾಯಿನ್ಸ್, 3 ಆಫ್ ಸಾರ್ಡ್ಸ್. ಮನಸ್ಸು ಒಡೆದಿತ್ತು, ಹೌದು. ಇನ್ ಕೆಲವರು ಹಣದ ಸಹಾಯ ಪಡೆದಿರಬಹುದು ಅಥವಾ ಹಣದ ಸಹಾಯ ಮಾಡಿರಬಹುದು. ಇಲ್ಲಿ ಕೆಲವರು ಇಮೋಷನಲ್ ಅಥವಾ ಫೈನಾನ್ಷಿಯಲ್ ಇಶ್ಯೂಸ್ಗೂ ದೂರ ಆಗಿರಬಹುದು. ಆದ್ರೆ ಈ ಟೈಮಲ್ಲಿ ಅವ್ರ ತಪ್ಪು ಏನು ಅಂತ ಗೊತ್ತಾಗಿದೆ ಅನ್ನಿಸ್ತಾ ಇದೆ. ಇಲ್ಲಿ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗೆ ಕಾರಣಗಳಿದ್ರೂನು ಅದೆಲ್ಲ ಪರಿಹಾರ ಆಗೋ ಸಾಧ್ಯತೆ ಇಲ್ಲಿ ಕಾಣ್ತಾ ಇದೆ. ಹಾಗೆ ಇಲ್ಲೊಂದು ಸಕ್ಸೆಸ್ ಬರ್ತಾ ಇದೆ. ಇದಕ್ಕೆ ಮತ್ತೆ ಏನ್ ಕಾರ್ಡ್ಸ್ ಬರುತ್ತೆ ನೋಡೋಣ. ಏಂಜಲ್ಸ್ ಇಂದ ಏನ್ ಮೆಸೇಜ್ಗಳಿದೆ ನಿಮ್ಗೆ ಒರಾಕಲ್ ಕಾರ್ಡ್ಸ್ ಇಂದ ನೋಡೋಣ. ರಿಲೀಸ್, ಲಾಯಲ್ಟಿ ನೋಡಿ, ಎವಲ್ಯೂಷನ್, ಮತ್ತೊಂದು ವಿಷನ್. ಬಾಟಮ್ನಲ್ಲಿ ಏನಿದೆ, ಕಾಸ್ ಅಂಡ್ ಎಫೆಕ್ಟ್. ದೂರ ಆದ್ಮೇಲೆನೆ ಅದರ ಎಫೆಕ್ಟ್ ಗೊತ್ತಾಗ್ತಾ ಇರೋದು ಅವರಿಗೆ. ನಿಮ್ಮನ್ನ ದೂರ ಮಾಡ್ಕೊಂಡಿದ್ದಾರೆ, ಆದರೆ ಈಗ ಪಶ್ಚಾತ್ತಾಪ ಆಗ್ತಾ ಇದೆ. ಮತ್ತೆ ನಿಮ್ಮನ್ನ ಭೇಟಿ ಮಾಡಬೇಕು. ಯಾವುದೇ ಒಂದು ನೆಗೆಟಿವಿಟಿ ಇರಬಹುದು, ಕಹಿ ಭಾವನೆಗಳಿರಬಹುದು, ಅದನ್ನೆಲ್ಲ ರಿಲೀಸ್ ಮಾಡಿಕೊಂಡು ಅದನ್ನೆಲ್ಲ ಫರ್ಗಿವ್ ಮಾಡಿ ಇಲ್ಲೊಂದು ಲಾಯಲ್ ಆಗಿರೋಣ ಒಬ್ರಿಗೊಬ್ರಿಗೆ. ಆತರ ನಿಮ್ಮನ್ನ ಕೇಳ್ಕೋಬೇಕು ಅಂತ ಅನ್ಕೊಂಡಿದ್ದಾರೆ. ಯಾವುದೇ ಆಬ್ಸ್ಟಿಕಲ್ಸ್ ಇರಬಹುದು, ಏನೇ ನೆಗೆಟಿವಿಟಿ ಇರಬಹುದು, ಲೈಫಲ್ಲಿ ಒಂದು ಪಾಠ ಕಲ್ತಿದ್ದಾರೆ ಇವತ್ತಿನ ದಿವಸ ಅವರು. ಈಗ ನಿಮ್ಮಿಬ್ರಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇದೆ. ಇಲ್ಲಿ ಫರ್ಗಿವ್ನೆಸ್ ಇದೆ, ಕಮಿಟ್ಮೆಂಟ್ ಇದೆ. ಮುಂದೆ ನೀವಿಬ್ರು ಸಂತೋಷವಾಗಿರ್ತೀರಿ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.